ಮೋದಿಜಿ ಹೇಳಿಕೆಗೆ ವಿರೋಧ ಪಕ್ಷದ ನಾಯಕರ ಹೇಳಿಕೆ ಸರಿಯಲ್ಲ. ಇವರು ದೇಶ ಪ್ರೇಮಿಗಳು ಮತ್ತು ಯಾರು ನಾನು ಇನ್ನೊಂದು ಪದ ಬಳಸಿಲ್ಲ. ಮಾಜಿ ಸಚಿವ ಸಿಸಿ ಪಾಟೀಲ್ ಹೇಳಿಕೆ. ಇಂದು ಬಿದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೋದಿಜಿಯವರು ದೇಶದ ಒಳಿತಿಗಾಗಿ 1 ವರ್ಷ ಯಾವುದೇ ಬಂಗಾರ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ. ಬೇರೆ ದೇಶದಿಂದ ನಾವು ಖರೀದಿ ಮಾಡುವಾಗ ಮುಂಬರುವ ಸಮಸ್ಯೆಗಳನ್ನು ಎದುರಿಸುವ ಸಲುವಾಗಿ ದೇಶದ ಒಳಿತಿಗಾಗಿ ಸ್ವಲ್ಪ ದೇಶದ ಜನತೆ ಸಹಕರಿಸಿ ಎಂದು ವಿನಂತಿ ಮಾಡಿದ್ದಾರೆ. ಆರ್ಡರ್ ಅಲ್ಲ. ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದಾಗ ಯಾರು ಏನೇನು ಹೇಳಿದ್ದೀರಾ ನೋಡಿ. ರಾಹುಲ್ ಗಾಂಧಿ ಸಣ್ಣ ಹುಡುಗ, ಸಿದ್ದರಾಮಯ್ಯ ಅವರು ಸಾಕಷ್ಟು ಅನುಭವಿಗಳು, ಹಣಕಾಸಿನ ಬಗ್ಗೆ ಹೆಚ್ಚು ಅನುಭವಿಗಳು. ಅವರು ಈ ರೀತಿ ಹೇಳಿಕೆ ಕೊಡುವುದು ನಮಗೆ ಸಮಂಜಸವಲ್ಲ. ಮೋದಿಜಿ ಬಗ್ಗೆ ಕೆಟ್ಟ ನರೇಟಿವ್ ಸೃಷ್ಟಿಸುವುದು ಸರಿಯಲ್ಲ. ಅವರು ದೇಶದ ಒಳಿತಿಗಾಗಿ ಹೇಳಿದ್ದಾರೆ. ಅವರ ಬಗ್ಗೆ ದೇಶದ ಜನತೆಗೆ ಅರ್ಥವಾಗಿದೆ ಅನ್ನೋದು ಇತ್ತೀಚೆಗೆ ನಡೆದ ಚುನಾವಣಾ ಫಲಿತಾಂಶ ಹಾಗೂ ತಮಿಳುನಾಡಿನಲ್ಲಿ ನಡೆದ ಜೋಸೆಫ್ ವಿಜಯ್ ಅವರ ಪದಗ್ರಹಣ ನಡೆದ ದಿನ ರಾಹುಲ್ನನ್ನ ಯಾರೂ ಕ್ಯಾರೆ ಅನ್ನಲಿಲ್ಲ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಏನು ಎನ್ನುವುದು ಅವರು ಅರಿತುಕೊಳ್ಳಬೇಕು. ಹಾಗೂ ವಿಜಯ್ ಗೆಲ್ಲುವವರೆಗೂ ವಿಜಯ್ ದಳಪತಿ ಗೆದ್ದು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸಿ ಜೋಸೆಫ್ ವಿಜಯ್. ಹಾಗಾಗಿ ಹಿಂದೂಗಳು ಮತ ಚಲಾಯಿಸುವಾಗ ವಿಚಾರ ಮಾಡಬೇಕು, ಯಾರಿಗೆ ವೋಟ್ ಹಾಕಬೇಕು ಎನ್ನುವುದನ್ನ. ಸನಾತನ ಹಾಗೂ ಹಿಂದೂಗಳ ವಿರುದ್ಧ ಮಾತನಾಡಿದ ಯಾವ ಮುಖ್ಯಮಂತ್ರಿ ಉಳಿದಿಲ್ಲ, ಎಲ್ಲರೂ ಸೋತಿದ್ದಾರೆ. ಮಾಜಿ ಸಚಿವ ಸಿಸಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಎನ್ಕೆಎಸ್ ಟಿವಿ4 ಗದಗ. ಪ್ರಧಾನಮಂತ್ರಿಗಳ ಹೇಳಿಕೆಗೆ ಎಚ್.ಕೆ. ಪಾಟೀಲ್ ವಿರೋಧ ವ್ಯಕ್ತಪಡಿಸಿದ್ರು. ಎಸ್ಒಪಿ ಇಲ್ಲ ಅಂತ ಏಕಾಏಕಿ ಡಿಮಾನಿಟೈಸೇಷನ್ ಏನ್ ಮಾಡಿದ್ರೆ ಆ ರೀತಿ ಹೇಳಿಕೆಯನ್ನು ಕೊಟ್ಟು ಯಾವುದೇ ರೀತಿ ಪೂರ್ವ ತಯಾರಿ not an order. It is a request by Honorable Prime Minister. Request to the public of the India. It is not an order. It is a request made by Honorable Prime Minister. That's all. ಅಂದ್ರ ಈ ದೇಶದ ಒಬ್ಬರ ಯಜಮಾನರಿದ್ದಾರೆ. ಈಗ ನಮ್ಮ ಮನೆಯನ್ನ ನಾವು ಸುರಕ್ಷಿತವಾಗಿ ಇಟ್ಕೋಬೇಕು. ಮುಂದೆ ಬರಗಾಲ ಬರ್ತೈತಿ, ಮಳೆಗಾಲ ಬರ್ತೈತಿ ಅಂದಾಗ ಏನೇನು ಮುಂಜಾಗ್ರತೆ ಕ್ರಮ ತಗೊಂತೇವಲ್ಲ, ಹಂಗ ಮಧ್ಯಪ್ರಾಚ್ಯ ಯುದ್ಧದಿಂದ ಹಲವಾರು ಬಿಕ್ಕಟ್ಟುಗಳನ್ನ ನಾವು ಬರುವಂತ ವರ್ಷಗಳಲ್ಲಿ ಎದುರಿಸಬೇಕಾಗತ್ತೆ. ಅದನ್ನ ಎದುರಿಸಬೇಕಾದ್ರೆ ಈಗಾಗಲೇ ಮುಂಜಾಗ್ರತೆ, ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರೆ. ಇಟ್ ಇಸ್ ಅನ್ ಪ್ರಿಕಾಷನರಿ ಕಾಷನ್. ಬೆಲೆ ಏರಿಕೆ ಮುನ್ಸೂಚನೆ ಇದೆ ಸರ್. ಯಾಕಂದ್ರೆ ಬೆಲೆ ಏರಿಕೆ ಮುನ್ಸೂಚನೆ ಇದೆ. ಯಾಕಂದ್ರೆ ಆಮದು ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ಬಂಗಾರ ಮತ್ತು ಬೆಳ್ಳಿಗೆ. ಯುದ್ಧ ನಡೆದಂತ ಸಂದರ್ಭಗಳಲ್ಲಿ ಈಗ ನೋಡ್ರಿ, ಬೆಲೆ ಏರಿಕೆ ಮುನ್ಸೂಚನೆ ಅನ್ವಯಿಸುತ್ತಿದೆ. ಕಪಿಲ್ ಸಿಬಾಲ್, ಸೀನಿಯರ್ ಆನರಬಲ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್, ಕಾಂಗ್ರೆಸ್ ಲೀಡರ್. ಈಗ ನಾವು ತಗೊಳ್ಳುವಂತ ವಸ್ತುಗಳು, ನನಗೆ ಮೊನ್ನೆ ಪಬ್ಲಿಕ್ ಟಿವಿ ಒಳಗ ಅರುಣ್ ಬಡಿಗೇರ್ ಹೇಳ್ತಾ ಇದ್ರು, ನಮ್ದು ಎಕ್ಸ್ಪೋರ್ಟ್ 40 ದಶಲಕ್ಷ ಡಾಲರ್ ಐತೆ, ಇಂಪೋರ್ಟ್ 700 ದಶಲಕ್ಷ ಡಾಲರ್ ಐತಂತೆ. ನಾನೀಗ ಅರುಣ್ ಬಡಿಗೇರ್ ಕೂಡ ಮಾತಾಡಿ ಕ್ಲಾರಿಫಿಕೇಶನ್ ಕೊಡ್ತೀನಿ. 40 lakhs ನಮ್ದು ಐತಿ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡೋದು 700. ಎಲ್ಲಿಂದ ಎಲ್ಲಿಗೆ ಗಜಾಂತರ ಫರಕ್. ಇವತ್ತಿನ ಮಟ್ಟಿಗೆ ನಮ್ದು ಫಾರಿನ್ ಎಕ್ಸ್ಚೇಂಜ್ ಅಮೌಂಟ್ ಸ್ಯಾಟಿಸ್ಫ್ಯಾಕ್ಟರಿ ಐತಿ. ಬಟ್ ರೇಟ್ ಹೆಚ್ಚಾಗದ್ರಿಂದ ಆಟೋಮೆಟಿಕ್ಲಿ ಅದು ಖರ್ಚು ಹಾಕೊಂತ ಹೋಗ್ತೈತಿ. ಆ ದೃಷ್ಟಿಯಿಂದ ಪ್ರಧಾನಿಗಳ ಹೇಳಿಕೆ ಇದೇನು ಅವ್ರೇನು ಸ್ವಂತಕ್ಕಾಗಿ ಹೇಳಿದ್ದಲ್ಲ, ದೇಶದ ಮುಂದಿನ ನೆಮ್ಮದಿಯ ಜೀವನಕ್ಕೆ ಈ ಹೇಳಿಕೆಯನ್ನು ಕೊಟ್ಟರ ಅದನ್ನ ನಾವು ನೀವೆಲ್ಲರೂ ಕೂಡಿ ಎಷ್ಟು ಸಾಧ್ಯಕೈತೆ ಅಷ್ಟು ಪಾಲಿಸಕ್ಕೆ ಪ್ರಯತ್ನ ಮಾಡೋದು. ಗೋಲ್ಡ್ ತಗೊಳ್ಳೋದು 100% ನಾವು ಮಾಡಬಹುದು. MS ಕರಿಗೌಡರವ್ರನ್ನ, ಶೇರ್ ಅಧ್ಯಕ್ಷದ ಸುರೇಶ್ ಮಳ್ಳಪ್ಪನವ್ರನ್ನ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ಪಾಟೀಲ್ ಹಾಗೂ ವೇದಿಕೆ ಮೇಲಿದ್ದಂತೆ ಎಲ್ಲ ಪಕ್ಷದ ಹಿರಿಯರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿ, ಅದೇ ರೀತಿಯಾಗಿ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ. ಅಧ್ಯಕ್ಷರೇ, ಸುದ್ದಿ ತರಾತುರಿಯಲ್ಲಿ ರೀಜನಲ್ ಕಮಿಷನರ್ ಏನು ನಮ್ಮ 3 ಜನ ಕಾರ್ಪೊರೇಟರ್ ಅನ್ನ ಅನರ್ಹಗೊಳಿಸಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟಿನಲ್ಲಿ ಸ್ಟೇ ಆಗಿದೆ. ಸ್ಟೇ ಆದ ನಂತರ ಸುಪ್ರೀಂ ಕೋರ್ಟ್ ಸಲಹೆ ಕೊಟ್ಟಿತ್ತು, ಆತುರದ ಕ್ರಮ ಬೇಡ,
ನ್ಯಾಯಸಮ್ಮತವಾದ ಸಮಯವನ್ನು ಕೊಟ್ಟು ಪಾರದರ್ಶಕವಾಗಿ ಪರಿಶೀಲಿಸಿ ಕೋರ್ಟಿನ ಗಮನಕ್ಕೆ ತಂದು ನಿರ್ಣಯ ಮಾಡಬೇಕಂತ ಹೇಳಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸಲಹೆಯನ್ನು ಕೊಟ್ಟಿತ್ತು. ಆ ಆರ್ಡರ್ ಬಂದ 2-3 ದಿವಸದಲ್ಲಿ ಮತ್ತೆ ತರಾತುರಿಯಲ್ಲಿ ರಿಜಿನಲ್ ಕಮಿಷನರ್ ಅವರು ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರು. ಆ ಎನ್ಕ್ವೈರಿ ಕಂಡಕ್ಟ್ ತರಾತುರಿಯಲ್ಲಿ ಮಾಡಿದ್ದಾರೆ. ಮತ್ತೆ ಆತುರವನ್ನ ರಾಜಕೀಯ ಪ್ರಭಾವದಿಂದ ರಿಜಿನಲ್ ಕಮಿಷನರ್ ವರ್ತಿಸ್ತಿದ್ದಾರೆ ಅಂತ ಹೇಳಿ ನಮ್ಮವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ರಿಜಿನಲ್ ಕಮಿಷನರ್ ವಿಚಾರಣೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ. ಇದು ಬಹಳ ಸಂತೋಷಿಸಿದೆ. ನಮ್ಮ 3 ಜನ ಸದಸ್ಯರು ಮತ್ತೆ ಸದಸ್ಯರಾಗಿ ಮುಂದುವರಿತಾರೆ ಅನ್ನುವಂತ ಮಾತನ್ನ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತೀನಿ. ಎರಡನೇದು ಪ್ರಮುಖವಾಗಿ ಭದ್ರತೆ, ದೇಶದ ಸುರಕ್ಷತೆ, ದೇಶದ ಆರ್ಥಿಕ ಸಬಲೀಕರಣ, ಸ್ಟೆಬಿಲಿಟಿ ಅಂತ ಏನ್ ಕರಿತೀವಿ, ಬಹಳ ಮಹತ್ವದ್ದು. ಇಂಥ ಸಂದರ್ಭದಲ್ಲಿ ಮುಂದಿನ ವರ್ಷಗಳಲ್ಲಿ ನಮ್ಮ ವಿದೇಶಿ ವಿನಿಮಯ ಭದ್ರವಾಗಿರಬೇಕು. ವಿದೇಶಿ ವಿನಿಮಯದ ಕೊರತೆ ಆಗಬಾರದು. ದೇಶದಲ್ಲಿ ಹಾಹಾಕಾರ ಏರ್ಪಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ನೀವು ದೇಶದ ಹಿತದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಸ್ವಂತಕ್ಕೆ ನೀವೇ ತೆಗೆದುಕೊಳ್ಬೇಕನ್ನುವಂತ ಮನವಿಯನ್ನು ಮಾಡಿದ್ರು. ಒತ್ತಾಯ ಇಲ್ಲ. ಒಂದನೇದಾಗಿ ಅನವಶ್ಯಕವಾಗಿ ವಿದೇಶಿ ಪ್ರಯಾಣ, ಅನವಶ್ಯಕವಾಗಿ ಚಿನ್ನ ಖರೀದಿ, ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನ ಹಿತಮಿತವಾಗಿ ಬಳಸಿ ವಿದೇಶಿ ವಿನಿಮಯವನ್ನ ಉಳಿಸ್ಬೇಕು. ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗೈತಿ. ಆ ಕಾರಣಕ್ಕಾಗಿ ಈ ನಿಯಮಗಳನ್ನ ನಿಮ್ಮಷ್ಟಕ್ಕೆ ನೀವು ಪಾಲಿಸ್ಕೋಬೇಕನ್ನುವಂತ ಒಂದು ಮನವಿಯನ್ನು ಮಾಡಿದ್ರು. ಆದೇಶ ಮಾಡಿದ್ದಿಲ್ಲ, ಮನವಿಯನ್ನು ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಲಿಕ್ಕೆ ಏನಾದರೂ ಒಂದು ಕುಂಟ ನೆಪ ಸಾಕು. ಆಡಳಿತದ ವೈಫಲ್ಯತೆ ಅಂದ್ರು ಯಾರೋ ಸಾಮಾನ್ಯ ರಾಹುಲ್ ಗಾಂಧಿ ಅವರು. ಆಡಳಿತ ಏನೋ ಗೊತ್ತಿಲ್ಲ ಅವ್ರಿಗೆ. ಚುನಾವಣೆ ಮಾಡ್ತಾರ, ಫಲಿತಾಂಶ ಬಂದ್ ಮಾಡಿದ್ರು ಸ್ವದೇಶದಾಗ ಇರ್ತಾರ, ಅವರ 0 ಇರ್ತದೆ. ಲೋಕಸಭೆಯಲ್ಲಿ ಸಕಾರಾತ್ಮಕ ಟೀಕೆಗಳನ್ನು ಮಾಡಿದನ, ವಿನಾಕಾರಣ ಅವರ ಪಕ್ಷದ ಸದಸ್ಯರನ್ನು ಒಳಗೊಂಡಂತೆ ದಾಖಲೆ ಮಾಡಿ ಲೋಕಸಭೆ ಕಲಾಪಗಳಿಗೆ ಅಡ್ಡಿ ಮಾಡಿದ್ದನ್ನ ಈ ದೇಶ, ಈ ಜಗತ್ತು ನೋಡೈತೆ ಅನ್ನೋದನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ಮರಿಬಾರ್ದು. ರಾಹುಲ್ ಗಾಂಧಿ ಅವರ ವರ್ಚಸ್ಸು, ಘನತೆ, ಗೌರವ ಎಷ್ಟೈತೆ ಅಂದ್ರ ಮೊನ್ನೆ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರ ಪದಗ್ರಹಣ ಸಮಾರಂಭದಲ್ಲಿ ಇವರು 2 ಸೀಟನ್ನ ಬಂದವ ಕಾಂಗ್ರೆಸ್ಸಿನ 5 ಹೋಗಿ ಬಾಜು ಕೊಡ್ತಿದ್ರು. ರಾಜ್ಯಪಾಲರು ಪ್ರಮಾಣ ವಚನವನ್ನು ಬೋಧಿಸಿದಾಗ ಬಂದಂತ ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಹೋಗಿದ್ರು. ರಾಹುಲ್ ಗಾಂಧಿ ಅವ್ರ ಕಡೆ ಒಬ್ಬರು ತಿರುಗಿ ನೋಡ್ಲಿಲ್ಲ, ಒಬ್ಬ ಮಂತ್ರಿನೂ ತಿರುಗಿ ನೋಡಲಿಲ್ಲ. ಇದು ಇವರ ದೇಶದಲ್ಲಿರ್ತಕ್ಕಂಥ ಘನತೆ. ಮಾನ್ಯ ಪ್ರಧಾನಿಗಳು ದೇಶದ ಹಿತದೃಷ್ಟಿಯಿಂದ ಹೇಳಿದ್ದಕ್ಕ ಬಹಳ ಜನ ಬಹಳ ಮಾತಾಡಬೇಕು. ಡೋಂಟ್ ಬೈ ಗೋಲ್ಡ್, ಇಂದಿರಾ ಟೆಲ್ಸ್ ಪೀಪಲ್, ಅಪೀಲ್ಸ್ ಫಾರ್ ನ್ಯಾಷನಲ್ ಡಿಸಿಪ್ಲಿನ್. ಇಂದು ಜೂನ್ 1967 ಕಾಂಗ್ರೆಸ್ ಅವಧಿಯಲ್ಲಿ ಅಡುಗೆ ಅನಿಲ ಮತ್ತು ತೈಲದ ಅಭಾವ ಉಂಟಾದಾಗ ಹೇಳಿದ ಮಾತುಗಳು, ರಾತ್ರಿ 8 ಗಂಟೆ ನಂತರ ಪೆಟ್ರೋಲ್ ಬಂಕ್ ಮುಚ್ಚುವುದು ಒಳ್ಳೆಯದು,
ವೀರಪ್ಪ ಮೊಯ್ಲಿ. ತೈಲ ಬೆಲೆ ಏರಿಕೆಯೊಂದಿಗೆ ಜೀವನ ನಡೆಸುವುದನ್ನು ಜನ ಕಲಿಯಬೇಕು, ವೀರಪ್ಪ ಮೊಯ್ಲಿ. ಕೃತಕವಾಗಿ ತೈಲ ಬೆಲೆಯನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ, ಮನಮೋಹನ್ ಸಿಂಗ್. ತೈಲ ಬೆಲೆ ಏರಿಕೆ ಮಾಡದಿದ್ದರೆ ವಿತ್ತೀಯ ಕೊರತೆ ಏರಿಕೆಯಾಗುತ್ತದೆ, ಪಿ ಚಿದಂಬರಂ. ತೈಲ ಬೆಲೆ ಇಳಿಸಲು ಮ್ಯಾಜಿಕ್ ಮಾಡಲು ಆಗುವುದಿಲ್ಲ, ಸಲ್ಮಾನ್ ಖುರ್ಷಿದ್. ಭಾರತ ನಿರಂತರವಾಗಿ ತೈಲ ಸಬ್ಸಿಡಿ ಹೊರೆಯನ್ನು ಹೊರಲು ಸಾಧ್ಯವಿಲ್ಲ, ಜೈಪಾಲ್ ರೆಡ್ಡಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆ ದೇಶದ ತೈಲ ಬೆಲೆಯನ್ನು ನಿರ್ಧರಿಸುತ್ತದೆ, ಕಪಿಲ್ ಸಿಬಾಲ್. ಕಾಂಗ್ರೆಸ್ಸಿನ ಗಣ್ಯಾತಿಗಣ್ಯ ನಾಯಕರು ತೈಲದ ಪರಿಸ್ಥಿತಿ ಗಂಭೀರ. ಅವ್ರಿಗೆ ನೋವಾಗೋದು ಈ ರಾಜ್ಯದ ಆರ್ಥಿಕ ತಜ್ಞೆ ಸುಮಾರು 17-18 ಬಜೆಟ್ಗಳನ್ನು ಮಂಡಿಸುವಂತ ಸಿದ್ದರಾಮಯ್ಯನವರು ಟೀಕೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಈ ದೇಶದ ಸುರಕ್ಷತೆಯಿಂದ ಹೇಳಿದಂತ ಒಂದು ಹೇಳಿಕೆ. ಅಂದ್ರ ಕಾಂಗ್ರೆಸ್ ಎಷ್ಟು ಅಧೋಗತಿಗಿಳಿದಿದೆ ಅಂತ. ಇಲ್ಲೇನು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಆದೇಶ ಮಾಡಿಲ್ಲ, ನಿಮ್ಮಷ್ಟಕ್ಕೆ ನೀವು ಅಳವಡಿಸಿಕೊಂಡು ದೇಶದ ಒಂದು ಹಣಕಾಸಿನ ಪರಿಸ್ಥಿತಿಯನ್ನ ಮುಂಬರುವ ದಿವಸಗಳ ಒಳಗೆ ಸ್ಟೆಬಿಲಿಟಿ. ಈಗ ಯುದ್ಧ ಇನ್ನೂ ಮುಗಿದಿಲ್ಲ, ಅನಿವಾರ್ಯವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಕ್ಕವು. ಆ ದೃಷ್ಟಿಯಿಂದ ಹೇಳ್ಯಾರ. ರಾಜ್ಯದ ಹಿತದೃಷ್ಟಿಯಿಂದ ರಾಜಕಾರಣವನ್ನು ಮಾಡುವಾಗ ಮಾಡಲಿ ಕಾಂಗ್ರೆಸ್ಸಿನ ನಾಯಕರು. ರಾಷ್ಟ್ರೀಯ ಭದ್ರತೆ ಬಂದಾಗ ರಾಜಕಾರಣವನ್ನು ಮಾಡಿದ್ರೆ ಇವರಿಗೆ ದೇಶ ಪ್ರೇಮಿಗಳಂತ ಕರಿಬೇಕು ಮತ್ತು ಏನಂತ ಕರಿಬೇಕು ನೀವು ವಿಚಾರ ಮಾಡಿ. ಇನ್ನೊಂದು ಶಬ್ದಾನ ಹೇಳಕ್ ಹೋಗೋದಲ್ಲ. ರಾಷ್ಟ್ರೀಯ ಭದ್ರತೆ ವಿಚಾರದಾಗ ಇವರು ಆಟ ಆಡ್ತಾರಂತಂದ್ರ ಇವರ ದೇಶ ಪ್ರೇಮಿಗಳಂತ ಕರಿಬೇಕು, ಇನ್ನೇನಾದ್ರೂ ಕರಿಬೇಕು ಅನ್ನೋದು ಜನ ತೀರ್ಮಾನ ಮಾಡ್ಲಿ ಅಂತ ಜನರಿಗೆ ನಾನು ಬಿಡ್ತಾ ಇದ್ದೆ ಅಂತ ಹೇಳಿಕೆಗಳು. ಊಟ ಟೀ ಕುಡಿಯಬೇಡಿ ಎಂಬ ಇಂದಿರಾ ಕರೆ ಮರೆತು ಹೋಯ್ತೆ, ಸನ್ಮಾನ್ಯ ಎಚ್ ಡಿ ದೇವೇಗೌಡರು. ಜೂನ್ ತಿಂಗಳಲ್ಲಿ ಚೀನಾದೊಂದಿಗೆ ಉದ್ವಿಗ್ನತೆ ನಂತರ ಭಾರತದ ವಿದೇಶಿ ವಿನಿಮಯಗಳ ಮೇಲೆ ತೀವ್ರ ಒತ್ತಡ ಉಂಟಾದ ಹಿನ್ನೆಲೆಯಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಯಾವುದೇ ರೂಪದಲ್ಲಿ ಚಿನ್ನವನ್ನು ಖರೀದಿಸದಂತೆ ಸಾರ್ವಜನಿಕವಾಗಿ ಮನವಿ ಮಾಡಿದರು. ಆರ್ಥಿಕತೆಯನ್ನು ರಕ್ಷಿಸಲು ರಾಷ್ಟ್ರೀಯ ಶಿಸ್ತಿಗೆ ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಈ ವಿವಾದಾತ್ಮಕ ನಿಯಂತ್ರಣ ಕಾಯ್ದೆ ಆಗಿನ ಹಣಕಾಸು ಸಚಿವ ಮೊರಾರ್ಜಿ ದೇಸಾಯಿ ಪರಿಚಯಿಸಿದರು. ಈ ನೀತಿಯಡಿಯಲ್ಲಿ ಭಾರತೀಯರು ಅನುಮತಿ ಇಲ್ಲದೆ ಚಿನ್ನದ ಗಟ್ಟಿಗಳನ್ನು ಮತ್ತು ಚಿನ್ನದ ನಾಣ್ಯಗಳನ್ನು ಹೊಂದಿರುವುದನ್ನು ನಿರ್ಬಂಧಿಸಲಾಯಿತು. ಚಿನ್ನದ ವ್ಯಾಪಾರ ಮತ್ತು ಆಭರಣ ವಲಯ ಸಹ ಕಟ್ಟುನಿಟ್ಟಾದ ನಿಯಂತ್ರಣಗಳನ್ನು ಎದುರಿಸಿತು. ಚಿನ್ನದ ಆಮದು ಕಡಿಮೆ ಮಾಡುವುದು, ವಿದೇಶಿ ವಿನಿಮಯ ಮೀಸಲುಗಳು, ಈ ರೀತಿಯಾಗಿ ಇಂದಿರಾ ಗಾಂಧಿ ಅವರು 1967 ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿ ಮಾಡುವುದನ್ನು ನಿಷೇಧ ಮಾಡಿ ಕಾಯ್ದೆ ಅಂತ ತಂದಿತ್ತು. 2013 ಯಾವುದೇ ಯುದ್ಧ ಅಥವಾ ಜಾಗತಿಕ ಸಂಕಷ್ಟಗಳಿರಲಿಲ್ಲ. ಆದರೂ ಪ್ರಧಾನಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಚಿವರಾಗಿದ್ದ ಪಿ ಚಿದಂಬರಂ ಅವರು ಚಿನ್ನವನ್ನು ಖರೀದಿಸದಂತೆ ಕರೆ ನೀಡಿದ್ದರು. ಹೆಚ್ಚುತ್ತಿರುವ ಚಾಲ್ತಿ ಖಾತೆ ಕೊರತೆಯನ್ನು ತಡೆಯಲು ಚಿನ್ನ ಖರೀದಿಸದಂತೆ ಮನವಿ ಮಾಡಿದರು. ಜನರು ನನಗೆ ಒಂದು ವರ ನೀಡಲು ಸಿದ್ಧರಿದ್ದರೆ ನಾನು ಕೇಳುವುದು ಒಂದೇ, ವರ್ಷದವರೆಗೆ ಚಿನ್ನವನ್ನ ಖರೀದಿಸಬೇಡಿ. ಚಿನ್ನದ ಮೇಲಿನ ಹೂಡಿಕೆ ಸುರಕ್ಷಿತ ಎಂದುಕೊಳ್ಳುವುದು ತಪ್ಪು. ಚಿನ್ನದ ಮೇಲಿನ ವ್ಯಾಮೋಹ ಹೆಚ್ಚು ಆಮದಿಗೆ ಕಾರಣವಾಗುತ್ತದೆ, ಇದು ಆರ್ಥಿಕತೆಗೆ ಪೆಟ್ಟು ನೀಡುತ್ತದೆ ಎಂದು ಹೇಳಿದ್ದರು. These are all the statements given by the renowned Congress leaders. ಇದರ ಮರ್ತಿವತ್ತ ರಾಹುಲ್ ಗಾಂಧಿ ಬಿಡ್ರಿ ಮಾತಾಡ್ಲಿ, ಅವ್ರಿಗೇನು ಆಡಳಿತ ನಡೆಸೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಒಂದು ಪ್ಯಾಂಟ್ ಒಂದು ಟಿ ಶರ್ಟ್ ಹಾಕೊಂಡ್ ಹಿಂಗೆ